ಉದ್ದಿನ ಬೇಳೆ ನೆನಕರ ಹಾಕಂತಡಿ ದಾಸಿನಾರ ಮಾಡಿದ್ರತ್ತ. ಅಯ್ಯೋ ದೇವ್ರೆ, ನಿಮಗೇನು ಬಂತ್ರಿ ಈ ವಯಸ್ಸಿನಾಗ? ಅಯ್ಯೋ ನೀವಾ? ಯಪ್ಪ ದೇವ್ರೆ, ಎಂತ ಹೆದ್ರೆ ಬಿಟ್ಟೆ ನಾನು. ಥೋ, ಯಾಕ್ರಿ ಹಿಂದಿಂದ ಬಂದು ಹಿಡ್ಕೊಂಡಿರಿ? ಶಾಂತ, ನಾನು ಥೋ, ಸುಮ್ಮನಿರಿ. ಅಲ್ಲ, ನೀವು ಬರ್ತಿರೋದು ನನಗೆ ಹೆಂಗೆ ಗೊತ್ತಾಗಬೇಕು ಹೇಳ್ರಿ ನೋಡೋಣ. ಭಾಳ ದಿನ ಆತಲ್ಲ, ಅದಕ್ಕೆ ಒಂಚೂರು ಎದ್ದು ಬಂದೆ ಅಷ್ಟೇ. ಏನ್ ಭಾಳ ದಿನ ಆತ? ಏನಿಲ್ಲಪ್ಪ, ಏನಿಲ್ಲ. ಮಾತಾಡಿ ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡಿ ಭಾಳ ದಿನ ಆತಲ್ಲ, ಅದಕ್ಕೆ ಬಂದೆ ಅಷ್ಟೇ. ನೋಡ್ರಿ, ನಿಮಗಿನ್ನೂ ಆರಾಮಿಲ್ಲ ಏನು? ನಿಮ್ಮ ಸಣ್ಣ ಮಕ್ಕಳಿಗಿಂತ ಆತ ನೋಡ್ತಾರೆ. ಎದ್ದು ಬಂದಿರಲ್ಲ, ಸೈ ನೋಡಿದ್ರೆ ಏನು ತಿಳ್ಕೊಳಕಿಲ್ಲ. ಥೋ, ಸರಿಪ್ಪ, ನಡ್ರಿ ಹೊರ ನಡ್ರಿ. ಅದು ಅಂದರೆ ಅದೇ ಅಲ್ಲ. ನಾನು ಹೇಳಕ್ಕೆ ಬಂದಿದ್ದು ಏನಂದರೆ, ಬರೀ ನಿನ್ಕೊಟ್ಟು ಅವಾಗೆಲ್ಲ ನಕಲಿ ಮಾತಾಡ್ತಿದ್ದೆ, ಏನಾದ್ರು ಹೇಳ್ತಿದ್ದೆ, ಕೇಳ್ತಿದ್ದೆ. ಅವಾಗೆಲ್ಲ ಎಷ್ಟು ಚಂದಿರ್ತಿತ್ತು ಹೇಳು. ಈ ತಿಟ್ಟಾಗ ಯಾಕೋ ಏನಪ್ಪ ನನಗೆ ಆರಾಮಿಲ್ಲ ಅಂತೇಳಿ ದಿನ ಬೆಳಗಿಂದ ಟೆನ್ಷನ ಬರೀ ನಾನು ಸೇವನ ಮಾಡ್ತಿ. ನಾನು ನೀನು ಮಾತಾಡೋಲ್ಲ, ಕಠಿಣ ಇಲ್ಲ. ಅದಕ್ಕೆ ಬಂದೆ ಅಷ್ಟ. ಒಂದು ಅಲ್ಲ, ನಮಗೇನಂತ ವಯಸ್ಸೇನು ಆಗಿಲ್ಲ ರೀ. ವಯಸ್ಸಾಗಿಲ್ಲ ಅಂದ್ರೆ ಥೋವಾ, ನನಗರ ನೋಡೋಕ್ಕಾಗಲ್ತ ರೀ. ನಡ್ರಿ ಪಾತ ಹೊರ ನಡ್ರಿ. ಮೊದಲು ನಾನು ಮಕ್ಕಳು ಮದುವೆಯಾಗಿ ಹೋಗ್ಯಾಳ, ಇನ್ನೂ ಬೇಕಿತ್ತು ಮದುವೆಗೆ ವಯಸ್ಸಕ್ಕೆ ಬಂದಾಳ. ಸರಿ ಪಾತಗ ಹುಂಚಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ. ಓಹೋ, ಎದ್ದೊಂಚೂರು ಅಡ್ಡಾಡಕ್ಕೆ ಬರಾಕತ್ತೈತೇನ? ಆರಾಮಾಗಿ ಕೈಕಾಲು ಗಟ್ಟಿಗ್ಯಾವಲ್ಲ, ಮಾತಾಡಕ್ಕೂ ಬರಾಕತ್ತೈತಿ ಇತ್ತಿತ್ತಾಗ. ಅದಕ್ಕೆ ಹುರುಪಾಗ್ಬಿಟ್ರ ಸಾಹೇಬ್ರ. ಈಗ ಏನು ಬೇಡ, ಆರಾಮಿರೋಣ. ಬರೀ ಒಂದೇ ಒಂದು ಉಮ್ಮ ಕೊಟ್ಟಲೆ. ಉಮ್ಮನ ಬೇಡಪ್ಪ ನಂಗೆ. ಒಂದೇ ಗಂಡುಗೊಲ್ಲಂಟಿ ಅಲ್ಲಿ ನೀನು. ಯಪ್ಪ, ಹತ್ತಿಯರು ನೋಡಿದ್ರೆ ಮುಗಿದು ಹೋತು. ಅಸೈ ನನಗರ ತಲೆ ಎತ್ಕೊಂಡು ಅಡ್ಡಕ್ಕಾಗಲ್ಲ. ಬಿಡ್ರಿ ಪತ್ತಗ, ನೀವು ನಡ್ರಿ, ಮಂದಿ ಹೊರ ನಡ್ರಿ. ನಿನ್ನೆ ಅದೆಂಥದ ಸೀರೆ ಉಟ್ಕೊಂಡಿದ್ದಲ್ಲ, ಕೆಂಪಂದು ಮಸ್ತ್ ಕಾಣಕತ್ತಿದ್ದೆ. ಹಂಗ ನೋಡ್ತಿದ್ದು ನೋಟಾನೇ ಇರ್ಬೇಕು ಅನ್ಸಕತ್ತಿತ್ತು. ಅದ್ರಾಗ ಭಾರಿ ಚಂದ ಕಾಣಕತ್ತಿದ್ದು. ಹೌದಾ? ಸರಿ ಆತ. ಮಗಳು ಬರೋ ಹೊತ್ತ, ನೀವು ಮೊದ್ಲು ಹೊರ ನಡ್ರಿ. ಅಲ್ಲ ಶಾಂತ, ನೀವು ನಡ್ರಿ ಹೊರಗೆ ಮೊದ್ಲೆ. ನಾವು ಹೋಗಲ್ಲ. ಹೋಗಲ್ಲ ಮತ್ತೆ ರೀ? ಹೊರಗೋರಿ. ಅಂದ್ರೆ ಸುಮ್ಮ ಯಾಕ ನಂಗೆ ಆರಾಮಿಲ್ಲ ಅಂತೇಳಿ ಇದು ಮಾಡತ್ತೀನ? ಚೇಚೆ ಇಲ್ಲಪ್ಪ, ನೀವು ನನ್ನ ಪತಿ ದೇವ್ರೆ. ಗಂಡ ಹೆಂಗಿದ್ರೇನ್ರಿ? ಗಂಡ ಬೇಕಲ್ಲ ಮುಖ್ಯ. ಮೊದಲು ಒಂದು ಹೆಣ್ಣಿಗೆ ಮುತ್ತೈದಿತನ ಬರದ ಗಂಡನಿಂದ. ಆ ಗಂಡನ ಒಬ್ಬ ಹಾಸಿಗೆ ಮ್ಯಾಗರ ಇರಲಿ, ಎಲ್ಲಾರ ಇರಲಿ, ಗಂಡ ಅನ್ನೋದೊಂದು ಹೆಸರು ಇತ್ತಂದ್ರೆ ಹೆಂಡತಿ ಜೊತೆಗೆ ಆಕಿನ ಹಿಡ್ದಾರ ಯಾರಿಲ್ಲ. ಏನು ನಾನು ಯಾಕ್ರಿ? ಏನಾಗೈತೆ ನಿಮಗರ? ಆರಾಮಾಗೇ ಇದ್ದೀರಿ, ಈಗೆಲ್ಲ ಆರಾಮಾಗಿರಿ, ಎದ್ದು ಓಡಾಡಕತ್ತೀರಿ. ಏನು ಉಮ್ಮ ಅವೆಲ್ಲ ಕೊಡ್ತೀನಿ, ಆದರೂ ಹೊಳ್ಳೆ ಕೇಳಬಾರ್ದು. ಒಂದು ಕೊಡು ಫಸ್ಟ್, ಆಮೇಲೆ ನೋಡೋಣ. ಆದ್ರೆ ನೀವು ಚಂದಾಗಿ ರೆಡಿ ಆಗ್ಬೇಡ ಮಟ್ಟ. ಏನು ಚಂದಾಗಿ ರೆಡಿ ಆಗ್ಬಾರ್ದ? ನಾನು ಚಂದ ರೆಡಿ ಆಗೀನಿ. ನಡಕ್ ಬಾಸಲಾಗಿ ತೀರ ನನ್ನ ಕೈಲಿ ಏನು ಆಗಾತಿದ್ದಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಈಗ ಹಂಗಿಲ್ಲ, ಹುರುಪಿಗೆ ಬಂದಿಟ್ಟು ಕುದುರಿ ರೆಡಿ ಆಗೈತಿ ಅಂತೇಳಿ ಅದಕ್ಕೆ. ಆಯ್ತು, ಕೊಡ್ತೇನೆ. ಸಾಕಾ? ಇನ್ನೊಂದು ಸಾಕ್ರಿ. ಅಯ್ಯೋ ದೇವ್ರಿ ರೀ, ಯಾರ ನೋಡಿದ್ರ? ಯಾರು ನೋಡಿದ್ರಲ್ಲ? ಯಾರು ಕಾಣವಲ್ರಲ್ರಿ? ಅಯ್ಯೋ ದೇವ್ರಿ, ಯಾರು ನೋಡಿದ್ರ ಏನ? ಓ ದೇವ್ರೆ, ಹೋಗೀಗ ಯಾವ್ಯಾವ ಐತಿ ಎಲ್ಲೆಲ್ಲ ಊರಾಗ ಹೇಳ್ಕೊಂಡ್ ಏನಾತ್ತಾಗ? ಅಯ್ಯೋ, ನಾನು ನೀನು ಗಂಡ ಹೆಂಡತಿ ಹೇಳ್ಕೊಂಡ್ಬರ್ಲಿ ಬಿಡು ರೀ. ಇದು ಗಂಡ ಹೆಂಡತಿ ಪ್ರಶ್ನೆ ಅಲ್ರಿ, ಮಸ್ಕಿರಿ ಮಾಡ್ತಾರ ಗೊತ್ತನ, ನಕ್ಲಿಯ ಮಾಡ್ತಾರ. ಏನ ಶಾಂತಕ್ಕ ಬ್ಯಾರಿ ದೇವ್ರಲ್ಲ ಅಂತೇಳಿ ಒಂಥರ ಮಾರಿ ತೋರ್ಸಕ ಅಸಹ್ಯ ಆಕತ್ತಪ್ಪ. ಯಾರು ನೋಡಿದ್ರೋ ಏನ? ನನಗನಿಸ್ತತಿ ಯಾರ ದನಿ ಅದ? ಗಿರ್ಜಿ ಆಗಲ್ ಬಂದು ಹೋಗ್ಯಾಳ, ಮತ್ತೆ ಬರ್ತಾಳ? ಆಕಿ ಇರಕ್ಕಿಲ್ಲ. ಮತ್ತೆ ಯಾರಪ್ಪ ದೇವ್ರೇ? ಯಾರು ಯಾಕಾಗ್ಲಿ? ನೀವು ಮಾಡೋ ಕೆಲಸ ಒಂದಲ್ಲ ಎರಡಲ್ಲ ನೋಡತ್ತಾಗ ಇಂತಾವ ಬರೇ. ಇನ್ನೊಂದು ರೂಪಾಯಿ ಕೂಡ ಹಂಗ ಸುಮ್ಮನೆ ಆಗಿಲ್ಲ. ನಿಮ್ಗೇನ್ ಬಂದೈತ್ರಿ? ಹೋಗ್ರಿ ಹೊರಗತ್ತಾಗ, ಅಸೈ ಹೊರಗತ್ತಾಗ. ನೀವು ಹೋಗೋದ್ ಬೇಡ, ನಾನು ಹಾಳಾಗೋಕನೆ ಎಲ್ಲಾರ. ಅಯ್ಯೋ ಶಾಂತ, ಹಂಗ್ಯಾಕ್ಲ ಬಿರ್ಗಾಳಿ ಹೋದಂಗ ಹೋದ್ಲು? ಸಿಟ್ಟು ಬಂದ ಸಿಟ್ಟು. ಏನಾತ? ಸಿಟ್ಟು ಬಂದೈತಿ, ಅದಕ್ಕಂಗ ಹೋಗ್ಲ. ಕೈ ಸುಟ್ಕೊಂಡ್ಲ? ಹುಷಾರಾಗಿ ಅಡಿಗೆ ಮಾಡಂತ ಎಟ್ಕತ್ತೇನೆ ನಾನು. ಅಯ್ಯ ಹುಡುಗಿ, ನೀರಾಗಿರ ಕೈ ಇಡ್ತಾಳ ಏನ? ಗುಳ್ಳಿ ಎತ್ತಂದ್ರೆ ಅದು ಮತ್ತೆ ಹಬ್ಬಂತ ಹೊಡಿತಿತ್ತದ ಮೊದ್ಲ. ಹುಡುಗಿ, ನೀರಾಗ ಕೈ ಇಡ್ಬೇಡ. ಮೊದಲನೇ ದಿನ ಇವತ್ತು ಕೆಲ್ಸಕ್ಕೆ ಹೋಗ್ತೇನೆ ಅಂತೇಳಿ
ಹೋಗೇ ಬಿಟ್ಲು ನೋಡ್ರಿ. ಎಷ್ಟು ಹೇಳಿದ್ರು ರೇಖಾ ಬಿಡಲೇ ಇಲ್ಲ. ಆಕಿ ನನ್ನ ಮಗಳು, ಸ್ವಾಭಿಮಾನ ಜಾಸ್ತಿ. ಏನ ನನ್ನಂಗ ದುಡಿದು ಯಾವತ್ತಿದ್ರು ಜೀವನ ನಡೆಸ್ಬೇಕಂತ ಆಕಿ. ನನ್ನ ಮಗಳಿಗೆ ಬಂದು ಬುದ್ಧಿ ನನ್ನ ಮಗ್ ಬರಲಿಲ್ಲ ನೋಡ. ತಪ್ಪಾತಪ್ಪ. ನನ್ನ ತಂಗಿಗಿರೋ ಬುದ್ಧಿ ನನಗಿಲ್ದಂಗೆ ಆಗ್ಬಿಡ್ತು. ಅದಕ್ಕೆ ಯಾವತ್ತು ಮನುಷ್ಯ ದುಡ್ಡು ತಿನ್ಬೇಕು. ದುಶ್ಚಟಕ್ಕೆ ಬಲಿ ಆದ್ರೆ ನನ್ನಂಥದ್ದು ಒಂಥರ ದುರ್ಮರಣಕ್ಕೆ ಈಡಕ್ಕೆ. ಬೇಸರ ಮಾಡ್ಕೊಬೇಡಪ್ಪ. ನಾನು ಆ ಉದ್ದೇಶಕ್ಕೆ ಹೇಳಲಿಲ್ಲ. ನಿನ್ನ ಮನ್ಸಿಗೆ ನೋವು ಮಾಡ್ಬೇಕಂತಿರ್ಲಿಲ್ಲ. ಏನು ಮಾಡ್ಬೇಕಪ್ಪ, ಹೊಟ್ಟೆ ಅಂತ ಸಂಕಟ ಒಮ್ಮೆ ಹೊರಗೆ ಬರ್ತೈತಿ. ಪಾಪ ನೋಡಿ ನಿಮ್ಮ ತಂಗಿ ದುಡಿಯಕ್ಕೆ ಹೋದ್ಲು. ಎಷ್ಟು ನಾ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಆಕಿ ಕುಂತು ತಿನ್ನೋದು ಬೇಡ, ಅಪ್ಪ ಅವನ ಮನೆ ಆರಾಮಿರ್ಬೋದಿತ್ತು, ಆದರೂ ಬೇಡ ಅಂತ ಹೋದ್ಲು. ಯಾಕಂದ್ರೆ ಅತ್ತಿಗೆ ಕಡೆ ನಾಳೊಂದು ಮಾತು ಅನ್ನಿಸ್ಕೋಬಾರ್ದಲ್ಲ, ಆ ಕಾರಣಕ್ಕೆ. ಅಂದಂಗೆ ಯಪ್ಪ ಬಿಟ್ಟು ಬಂದೆ ಆಕಿನ? ಹಾಂ, ಬಿಟ್ಟು ಬಂದೆಪ್ಪ. ಬಿಟ್ಟು ಬಂದೆ. ಅವ್ರ ಮನೆ ಕಡೆ ಅವ್ರ ಅಣ್ಣ ಅತ್ತಿಗೆಮ್ಮ ಯಾರು ಇದ್ದಿದ್ದಿಲ್ಲ ಮನ್ಯಾಗ. ಆಕಿ ಮುದುಕಿ ಒಬ್ಬಕ್ಕೆ ಇದ್ಲಪ್ಪ ಮನ್ಯಾಗ. ಹೌದಾ? ಎಲ್ಲಿ ಹೋಗಿರ್ಬೇಕಂಗಾರ ಅವ್ರು? ಎಲ್ಲರೂ ಹೊರಗೆ ಹೋಗಿರ್ಬೇಕು, ಬರ್ತಾರೆ ಬಿಡಪ್ಪ. ನಾನು ಅದಕ್ಕೆ ಸುಮ್ಮನೆ ಆದ್ನಪ್ಪ. ಹೋಗ್ಲಿ, ಅವ್ರವ್ರ ಕೆಲಸ ಏನಿರ್ತಾವೇನೋ ಹೋಗುವಲ್ರಕ್ಕ. ಮನೆಗೆ ಈಗ ಹೋದ್ಲಂದ್ರೆ ಆಮೇಲೆ ಅವ್ರಿಗೂ ಒಂದು ಜವಾಬ್ದಾರಿ ಬರ್ತೈತಿ, ಮನ್ಯಾಗ ಇರ್ತಾರ. ಹ್ಞೂಪ್ಪ. ಊರಾಗ ಅಡ್ಬಿಟ್ಟಾರಿಗೆ ಹೆಂಗಾರ ಸುದ್ದಿ ಗೊತ್ತಾಕಿದ್ದೆ ಏನ? ಆಗ್ಲೇ 3-4 ಮಂದಿ ಮಾತಾಡಕತ್ತಾರಲ್ಲ, ಇಲ್ಲ ಅವ್ರ ಮಗ ದೆವ್ವಾಗಿ ಬಂದಾನ ಹಂಗ ಹಿಂಗ ಅಂತೇಳಿ. ಹೆಂಗಾರ ಸುದ್ದಿ ಗೊತ್ತಾಕತಿ? ನಾನಾರ ಒಬ್ಬರ ಮುಂದೆ ಉಸಲು ಹೊಡೆದಿಲ್ಲ. ಬೆಳಿಗ್ಗೆ ಅನ್ನಕತ್ತಿದ್ರು ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬರುವಲ್ರಿ. ಏನ ಅಣ್ಣ, ನಾನೇನು ಯಾರದಾರ ಕಣ್ಣಿಗೆ ಕಂಡೇನೆ? ಯಾರಿಗಾರ ತೊಂದರೆ ಕೊಟ್ಟೇನೆ? ಏನಪ್ಪ ಒಂದು ಗೊತ್ತಾಗೋಲ್ತು, ಯಾರು ಹೇಳಿದ್ರ ಏನ ಹಂಗಾರ. ನನಗೆ ಅನಿಸ್ತತಿ ಇದು ಎಲ್ಲ ಆಕಿ ಬಿಡಾಡಿ. ಆಕಿ ಅದಾಳಲ್ಲಕಿ ಸುಶೀಲಕ್ಕ, ಆಕಿದ ಕೆಲಸ ಇದು. ಮೊನ್ನೆ ಹುಂಚಿ ಮರದ ಕಡೆ ನಿಂತಿದ್ದೆ ನಾನು. ಅತ್ತಾಗಿಂದ ಬಂದ್ರೆ ನನಗೇನು ಗೊತ್ತಾಕಿರೋದು. ನಾನು ಒಂಚೂರು ಮಾತಾಡ್ಬಿಟ್ಟೆ, ಮಗನ್ ಕೊಟ್ಟು ಮಾತಾಡಕತ್ತ ಅಂತ ಹಬ್ಬಿಸ್ಬಿಟ್ಲ. ಹೋಗ್ಲಿ ಬಿಡವ, ಯಾರು ಏನಂದ್ರಿ ಏನ? ಅದೇನು ಸುಳ್ಳ? ನಾನು ಈ ಮನೆಗೆ ಇರೋದು ಸುಳ್ಳ? ಹೇಳಿ ನೀನ ನೋಡೋಣ. ಯಾರಿಗೆ ತೊಂದರೆ ಆಗಿಲ್ಲ ಅಂದ್ರು ಅದೇನಿಲ್ಲ ಈ ಮನ್ಯಾಗ. ಅಲ್ಲಪ್ಪ, ನೀ ದೆವ್ವನ? ನನ್ನ ಮಗ ಅಲ್ಲ ನೀನು? ಯವ್ವ, ಮಗ ಆದ್ರೇನು ಏನಾದ್ರೇನು, ಸತ್ ಮೇಲೆ ಒಂದು ಆತ್ಮ ಬಂದೈತಿ ಮನೆಗೆ ಅಂದಮೇಲೆ ಅದು ದೆವ್ವನೇ. ಏನು ಯವ್ವ, ಕ್ರಮೇಣ ಎಲ್ಲಿ ನಾನು ಕೆಟ್ಟಾಗ್ತೇನೆ ಏನು, ನನ್ನಿಂದ ನಿಮಗೆ ತೊಂದರೆ ಆಕತೆ ಏನು. ಅದಕ್ಕೆ ನಾನು ಆದಷ್ಟು ದೌಡಿಲಿಂದ ಹೋಗ್ಬೇಕು ಈ ಭೂಮಿ ಬಿಟ್ಟು. ಅಲ್ಲಲ್ಲ, ಆತ್ಮಕ್ಕೆ ಶಾಂತಿ ಸಿಗ್ಲಾರ್ದ ಹೋಗಿ ಏನು ಮಾಡ್ತಿ? ಅತ್ತಾಗಲ್ಲ ನಂಗೆ ಅಡ್ಡಾಡಕ್ಕೆ ಬೇಡಪ್ಪ. ತಡಿ, ನಿನ್ನ ಹುಟ್ಟು ಕೂಸಿನಾರ ನೋಡಿ ಆಮೇಲೆ ಹೋಗ್ಲಾ, ಯಾರು ಬೇಡ ಅಂತಾರ. ಮಗನೇ ಹೋಗ್ಬೇಡ್ಲ, ನೀನಿದ್ದಿದ್ದಿಲ್ಲ ನನಗೆ ಎಷ್ಟು ದುಃಖ ಅನುಭವಿಸೇನೇನ ನನಗೆ ಗೊತ್ತು. ಸತ್ತೋ ಬದುಕು ಒಟ್ಟು ನಿನ್ನ ದನಿ ಕೇಳಾಕತೈತಲ್ಲ, ನನ್ನ ಮನಸ್ಸು ಎಷ್ಟು ಶಾಂತಿ ಐತಿ ಗೊತ್ತನ. ಅದಕ್ಕಪ್ಪ ಮಗನ, ನನ್ನ ಬಿಟ್ಟು ಹೋಗ್ಬೇಡಪ್ಪ. ಆತವ ಆತು, ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೇಡ. ನಾನು ಹುಟ್ಟು ಕೂಸಿ ನೋಡ್ಕೊಂಡ ಹೋಗ್ತೇನೆ ಆತ.